ದುಃಖ ಬಂದರೂ ಅಷ್ಟೇ, ಸುಖ ಬಂದರೂ ಅಷ್ಟೇ. ಸಿದ್ಧಾರೂಢ ಮಹಾಸ್ವಾಮೀಜಿಯವರ ತಲೆ ಮೇಲೆ ಬೆಂಕಿ ಇಟ್ಟರು ಆನಂದ ಆಯಿತು, ಅದೇ ತಲೆ ಮೇಲೆ ಬಂಗಾರ ಕಿರೀಟಿ ಇಷ್ಟರು ಅಷ್ಟೇ ಆನಂದ ಆಯಿತು. ಒಬ್ಬ ಬಂದು ಕೇಳಿದಂತ ಸಿದ್ಧಾರೂಢರನ್ನ, ಕೈಲಾಸ ಮಂಟಪದಲ್ಲಿ ಬಂಗಾರ ಕಿರೀಟ ಇಟ್ಟ ಪೂಜೆ ಆಯಿತು. ಒಬ್ಬ ಉತ್ತರ ಪ್ರದೇಶ ಸನ್ಯಾಸಿ ಬಂದ ಕೇಳಿದ, ಪೂಜೆ ಆಗಿ ತೆಳಗಿಳಿದು ಬರುವಾಗ ನಿಮ್ಮ ತಲೆ ಮೇಲೆ ಬಂಗಾರ ಕಿರೀಟ ಇಟ್ಟರಲ್ರಿ, ನಿಮಗೆ ಭಾಳ ಆನಂದ ಆಗಿರಬೇಕು ಅಂತ ಕೇಳಿದವ. ಇವಾಗ ಎಲ್ಲ ಭಕ್ತಾದಿಗಳು ಕೂಡ್ಕೊಂಡ ಭಾಳ ಅಲಂಕಾರ ಮಾಡಿ ತಲೆ ಮೇಲೆ ವಜ್ರ ಕಿರೀಟವನ್ನು ಇಟ್ಟ ಎಲ್ಲರೂ ಸಂತೋಷಪಟ್ಟರು. ನಿಮಗೂ ಅಷ್ಟೇ ಆನಂದ ಆಗಿರ್ಬೇಕಲ್ಲ ಅಂತ ಕೇಳಿದಂತ. ಆಗೈತಪ್ಪ ಅಂದ. ಹೇಗೆ? ಹಿಂದೊಮ್ಮೆ ತಲೆ ಮೇಲೆ ಬೆಂಕಿ ಇಟ್ಟಿದ್ರಲ್ಲ, ಆ ಬೆಂಕಿ ಇಟ್ಟಾಗ ಎಷ್ಟು ಆನಂದ ಇತ್ತು ಅಷ್ಟೇ ಆನಂದರಾಗುತ್ತೆ. ಎಲ್ಲ ಸಮವಾಗಿದೆ ನಮ್ಗೆ. ಕಿರೀಟ ಇಟ್ಟರು ಅಷ್ಟೇ, ಬೆಂಕಿ ಇಟ್ಟರು ಅಷ್ಟೇ. ಅದಕ್ಕೆ ಪ್ರಜಹಾದಿ ದುಃಖೇಶು ಅನುದ್ವಿಗ್ನ ಮನಃ ಸುಖೇಶು ವಿಗತ ಸ್ಪೃಹ ವೀತರಾಗ ಭಯಕ್ರೋಧ ಸ್ಥಿತಧೀರ್ ಮನಿರುಚ್ಯತೆ. ಸ್ಥಿತಿಧೀ ಅಂದ್ರೆ ಮನವನ್ನ ತನ್ನ ಆತ್ಮನಲ್ಲೇ ರಮಮಾಣ ಮಾಡ್ತಕ್ಕಂಥವನಾಗಿರ್ತಾನೆ. ಹೊರಗಿನ ವಿಷಯಾದಿಗಳಿಂದ ಆನಂದ ಪಡವಲ್ಲ ಜ್ಞಾನಿ. ಹೊರಗಿನ ವಿಷಯಗಳು ಬರ್ತಾವ ಹೋಗ್ತಾವ, ಆದ್ರೆ ತನ್ನ ಆನಂದ ಎಂದು ಹೋಗುವುದಲ್ಲದು. ಸದಾ ಆನಂದ ಸ್ವರೂಪವೇ. ಸದಾ ಆನಂದವಾಗಿರುವುದೇ ತನ್ನ ನಿಜ ಸ್ವರೂಪ. ಅಂತ ನಿಜ ಸ್ವರೂಪದಲ್ಲಿನೇ ಇದ್ದಂಥವರು ಜಗದ್ಗುರು ಸಿದ್ಧಾರೂಢರು, ಜಗದ್ಗುರು ಗುರುನಾಥರು. ಹೊರಗಿನ ವಿಷಯಾದಿಗಳೆಲ್ಲ ನಮಗೆ ಕಾಣ್ತಿತ್ತಷ್ಟೇ, ನಾವೆಲ್ಲ ಅಂತಿದ್ವಿ ಅಷ್ಟೇ. ಆದ್ರೆ ಅವರು ತಮ್ಮ ಆನಂದದಲ್ಲಿ ತಾವು ರಮಮಾನ ಮಾಡ್ತಾ ಇದ್ರು. ಅಂತ ಸ್ಥಿತಪ್ರಜ್ಞರಾದಂಥ ಜಗದ್ಗುರು ಸಿದ್ಧಾರೂಢರ, ಜಗದ್ಗುರು ಗುರುನಾಥರ ಒಂದು ಈ ಪವಿತ್ರವಾದ ಕ್ಷೇತ್ರದಲ್ಲಿ ನಾವೆಲ್ಲ ಬಂದು ಹೋಗಿಲ್ಲ. ನಾವು ಪುಣ್ಯಾತ್ಮರು, ಧನ್ಯರು ನಾವೇ. ಆದ್ದರಿಂದ ಅಂಥ ಸ್ಥಿತಪ್ರಜ್ಞರ ಸ್ವರೂಪವನ್ನು ಅರಿತ ನಾವೆಲ್ಲರೂ ಕೂಡ ಅವರ ಸೇವಾದಿಗಳನ್ನು ಮಾಡಿ ಈ ಮಾನವ ಜನ್ಮವನ್ನು ಸಾರ್ಥಕ ಮಾಡ್ಕೊಂಡು ಧನ್ಯರಾಗೋಣ. ನಾ ಇನ್ನೊಂದು ಕಡೆ ಹೋಗ್ಬೇಕಾಗೈತಿ, ಪರಿಸ್ಥಿತಿಗೆ ಮತ್ತೊಂದು ಕಡೆ ಐತಿ, ಅದಕ್ಕಾಗಿ ಹೋಗ್ಬೇಕಾಗೈತಿ. ನಾ ಅದಕ್ಕೆ ಮೊದಲು 4 ಮಾತು ಹೇಳಿ ಹೋಗ್ತೀನಿ. ಓಂ ತತ್ಸತ್. ಪೂಜ್ಯ